ಹಾಯ್ ಸ್ನೇಹಿತರೆ, ನಮ್ಮ ರೋಚಕ ಪ್ರಪಂಚ ಚಾನೆಲ್ಗೆ ಎಲ್ರಿಗೂ ಸ್ವಾಗತ. ಹಾಗೆ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಸ್ನೇಹಿತರೆ. ಈ ಸ್ಟೋರಿ ತುಂಬಾ ಇಂಟ್ರೆಸ್ಟ್ ಇರುತ್ತೆ. ಫುಲ್ ವಿಡಿಯೋ ನೋಡಿ. ಆ ದಿನ ರಾತ್ರಿ ಸುಮಾರು 10 ಗಂಟೆ. ಆಕಾಶ ಕತ್ತಲಾಗಿ ಗುಡುಗು ಸಿಡಿಲುಗಳು ಆರ್ಭಟಿಸುತ್ತಿದ್ದವು. ಭಾರೀ ಮಳೆ ಧಾರಾಕಾರವಾಗಿ ಸುರಿಯುತ್ತಿತ್ತು. ಗಾಳಿ ಜೋರಾಗಿ ಬೀಸುತ್ತಿತ್ತು. ಅಂತಹ ಭಯಾನಕ ರಾತ್ರಿ. ಒಬ್ಬ ಮಹಿಳೆ ತನ್ನ 8 ವರ್ಷದ ಮಗುವನ್ನು ಮಡಿಲಲ್ಲಿ ಎತ್ತಿಕೊಂಡು ಮಳೆಯಲ್ಲಿ ಸಂಪೂರ್ಣ ನೆನೆಯುತ್ತಾ ಜೀವ ಉಳಿಸಿಕೊಳ್ಳಲು ಓಡುತ್ತಾ ಬರುತ್ತಿದ್ದಳು. ಅವಳ ಉಸಿರಾಟ ವೇಗವಾಗಿತ್ತು. ಹಿಂದೆ ಯಾರೋ ಹಿಂಬಾಲಿಸುತ್ತಿದ್ದಾರೆ ಅನ್ನೋ ಭಯ. ಯಾರಾದರೂ ದಯವಿಟ್ಟು ಕಾಪಾಡಿ ಎಂದು ಅವಳ ಮನಸ್ಸು ಕಿರುಚುತ್ತಿತ್ತು. ಅಷ್ಟರಲ್ಲಿ ದೂರದಲ್ಲಿ ಒಂದು ಚಿಕ್ಕ ಗುಡಿಸಲು ಕಾಣಿಸಿತು. ಆಕೆಯ ಕಣ್ಣಲ್ಲಿ ಒಂದು ಚಿಕ್ಕ ಆಶೆ ಮೂಡಿತು. ಅವಳು ಓಡಿ ಹೋಗಿ ಬಾಗಿಲು ಬಡೆದಳು. ಟಕ್ ಟಕ್ ಟಕ್. ಸ್ವಲ್ಪ ಸಮಯದ ನಂತರ ಬಾಗಿಲು ನಿಧಾನವಾಗಿ ತೆರೆದಿತು. ಒಬ್ಬ ವೃದ್ಧ ಸಾಧು ಹೊರಗೆ ನೋಡಿದರು. ಮಂದ ದೀಪದ ಬೆಳಕಿನಲ್ಲಿ ಆ ಮಹಿಳೆಯ ಒದ್ದೆಯಾದ ಮುಖ, ಭಯದಿಂದ ತುಂಬಿದ ಕಣ್ಣುಗಳು. ತಾಯಿ, ನೀನು ಯಾರು? ಈ ಸಮಯದಲ್ಲಿ ಇಲ್ಲೇಕೆ ಬಂದಿದ್ದೀಯಾ? ಆಕೆ ನಡುಗುತ್ತಾ ಹೇಳಿದಳು. ಬಾಬಾ, ನನ್ನ ಹೆಸರು ಶಕುಂತಲಾ. ಕೆಲವರು ನನ್ನನ್ನು ಹಿಂಬಾಲಿಸುತ್ತಿದ್ದಾರೆ. ದಯವಿಟ್ಟು ಈ ರಾತ್ರಿ ಇಲ್ಲಿ ತಂಗಲು ಅವಕಾಶ ಕೊಡಿ. ಸಾಧುವಿನ ಮನಸ್ಸು ಕರಗಿತು. ಒಳಗೆ ಬಾ ತಾಯಿ, ಇಲ್ಲಿ ನೀನು ಸುರಕ್ಷಿತ. ಆ ಮಾತು ಕೇಳುತ್ತಿದ್ದಂತೆ ಶಕುಂತಲಾ ಒಂದು ಉಸಿರೆಳೆದಳು. ಗುಡಿಸಲಿನ ಒಳಗೆ ಒಂದು ಚಿಕ್ಕ ದೀಪ ಮಾತ್ರ ಬೆಳಗುತ್ತಿತ್ತು. ಹೊರಗಿನ ಮಳೆಯ ಶಬ್ದ ಮಾತ್ರ ಕೇಳಿಸುತ್ತಿತ್ತು. ಸಾಧು ಕೆಲವು ಗಿಡಮೂಲಿಕೆಗಳನ್ನು ತೆಗೆದು ಮಗುವಿಗೆ ಔಷಧ ಕೊಟ್ಟರು. ನಿನ್ನ ಮಗಳು ಬೇಗ ಗುಣವಾಗುತ್ತಾಳೆ ಎಂದರು. ಆ ಮಾತು ಕೇಳಿ ಶಕುಂತಲಾ ಕಣ್ಣಲ್ಲಿ ಕಣ್ಣೀರು ತುಂಬಿತು. ಆ ರಾತ್ರಿ ಮಗು ಗಾಢ ನಿದ್ರೆಗೆ ಜಾರಿತು. ಶಕುಂತಲಾ ಕೂಡ ಮಲಗಿದಳು. ಆದರೆ ಅವಳಿಗೆ ನಿದ್ದೆ ಬರಲಿಲ್ಲ. ಏನೋ ತಪ್ಪಾಗಿದೆ ಅನ್ನೋ ಭಾವನೆ. ಸಾಧು ನಿಧಾನವಾಗಿ ಕಣ್ಣು ತೆರೆದರು. ಅವರ ದೃಷ್ಟಿ ಶಕುಂತಲಾ ಮೇಲೆ ನಿಂತಿತು. ಅವರ ಮನಸ್ಸಿನಲ್ಲಿ ದುಷ್ಟ ಆಲೋಚನೆಗಳು ಹುಟ್ಟುತ್ತಿದ್ದವು. ಅವರು ನಿಧಾನವಾಗಿ ಎದ್ದು ಆಕೆಯ ಕಡೆ ಹೆಜ್ಜೆ ಹಾಕಿದರು. ಆ ಕ್ಷಣದಲ್ಲಿ ಶಕುಂತಲಾ ತನ್ನ ಉಸಿರನ್ನೇ ಹಿಡಿದುಕೊಂಡಳು. ನಿದ್ದೆ ಮಾಡುತ್ತಿರುವಂತೆ ನಟಿಸಿದಳು. ಸಾಧು ಅವಳನ್ನು ಮುಟ್ಟಲು ಪ್ರಯತ್ನಿಸಿದರು. ಆದರೆ ಅವಳು ಸ್ವಲ್ಪ ತಿರುಗಿ ತಪ್ಪಿಸಿಕೊಂಡಳು. ಹೀಗೆ ಒಮ್ಮೆ ಅಲ್ಲ, 2 ಬಾರಿಯಲ್ಲ, ಅನೇಕರ ಬಾರಿ ಪ್ರಯತ್ನಿಸಿದರು. ಆದರೆ ಪ್ರತಿ ಸರಿ ಶಕುಂತಲಾ ತನ್ನ ಬುದ್ಧಿಯಿಂದ ತಪ್ಪಿಸಿಕೊಂಡಳು. ಆ ರಾತ್ರಿ ಭಯ ಮತ್ತು ಅನುಮಾನದಿಂದ ತುಂಬಿತ್ತು. ಬೆಳಿಗ್ಗೆ ಆಯಿತು. ಇನ್ನೂ 1 ದಿನ ಇಲ್ಲಿ ಇರಿ ಎಂದು ಸಾಧು ಹೇಳಿದರು. ಶಕುಂತಲಾ ಮನಸ್ಸಿನಲ್ಲಿ ಸಂಶಯ. ಆದರೆ ಹೊರಗೆ ಅಪಾಯ. ಅವಳು ಒಪ್ಪಿಕೊಂಡಳು. ಆದರೆ ಈ ಬಾರಿ ಅವಳು ಸಿದ್ಧಳಾಗಿದ್ದಳು. ಆ ದಿನ ಅವಳು ಗುಡಿಸಲನ್ನು ಸ್ವಚ್ಛ ಮಾಡುತ್ತಿರುವಂತೆ ನಟಿಸಿ ರಹಸ್ಯವಾಗಿ ಒಂದು ಕತ್ತಿಯನ್ನು ಅಡಗಿಸಿಕೊಂಡಳು. ಇಂದು ಸತ್ಯ ಹೊರಬರಬೇಕು ಎಂದು ಮನಸ್ಸಿನಲ್ಲಿ ನಿರ್ಧರಿಸಿತು. ರಾತ್ರಿ ಮತ್ತೆ ಬಂತು. ಮಳೆಯ ಶಬ್ದ ಮತ್ತೆ ಆರಂಭವಾಯಿತು. ಸಾಧು ಮತ್ತೆ ತನ್ನ ನಿಜವಾದ ರೂಪ ತೋರಿಸಲು ಸಿದ್ಧರಾದರು. ಅವರು ನಿಧಾನವಾಗಿ ಎದ್ದು ಶಕುಂತಲಾ ಹತ್ತಿರ ಬಂದರು. ಆದರೆ ಈ ಬಾರಿ ಶಕುಂತಲಾ ಮಿಂಚಿನ ವೇಗದಲ್ಲಿ ಎದ್ದು ನಿಂತಳು. ಅವಳ ಕೈಯಲ್ಲಿ ಕತ್ತಿ ಹೊಳೆಯುತ್ತಿತ್ತು. ಸಾಕು, ನಿನ್ನ ನಿಜವಾದ ಮುಖ ತೋರಿಸು ಎಂದು ಕೂಗಿದಳು. ಸಾಧು ಬೆಚ್ಚರು ಬಿಟ್ಟರು. ನಾನೊಬ್ಬ ಸಾಧು ಎಂದು ತಪ್ಪಿಸಿಕೊಳ್ಳಲು ಪ್ರಯತ್ನಿಸಿದರು. ಆದರೆ ನೀನು ಸಾಧುವಲ್ಲ, ನರರಾಕ್ಷಸ ಎಂದು ಶಕುಂತಲಾ ಕಿರುಚಿದಳು. ನನ್ನ ಗಂಡನನ್ನು ಕೊಂದದ್ದು ನೀನೇ. ಈ ಮಾತು ಕೇಳಿದ ಕ್ಷಣ ಸಾಧುವಿನ ಮುಖ ಬದಲಾಯಿತು. ಅವನ ನಿಜ ಸ್ವರೂಪ ಹೊರಬಂತು. ಅವನು ಕೋಪದಿಂದ ಶಕುಂತಲಾ ಮೇಲೆ ದಾಳಿ ಮಾಡಿದರು. ಆದರೆ ಈ ಬಾರಿ ಶಕುಂತಲಾ ಬಲಹೀನಳಾಗಿರಲಿಲ್ಲ. ಅವಳು ಧೈರ್ಯದಿಂದ ಹೋರಾಡಿದಳು. ಕೊನೆಗೆ ತನ್ನ ಗಂಡನ ಸಾವಿಗೆ ಕಾರಣವಾದ ಆ ದುಷ್ಟನನ್ನು ಅವಳು ಕೊನೆಗೊಳಿಸಿದಳು. ಮಳೆಯೂ ನಿಧಾನವಾಗಿ ನಿಂತಿತು. ಬೆಳಿಗ್ಗೆ ಸೂರ್ಯೋದಯವಾಯಿತು. ಶಕುಂತಲಾ ತನ್ನ ಮಗಳನ್ನು ಎತ್ತಿಕೊಂಡು ಹೊಸ ಜೀವನದ ಕಡೆ ಹೆಜ್ಜೆ ಹಾಕಿದಳು. ಅವಳ ಕಣ್ಣಲ್ಲಿ ಈಗ ಭಯ ಇರಲಿಲ್ಲ, ಧೈರ್ಯ ಮಾತ್ರ ಇತ್ತು. ಮಾರಲ್: ಪ್ರತಿಯೊಬ್ಬರೂ ಕಾಣುವ ಹಾಗೆ ಇರೋದಿಲ್ಲ. ಕೆಲವರು ಮುಖವಾಡದ ಹಿಂದೆ ದುಷ್ಟತನವನ್ನು ಮರೆಮಾಚಿರುತ್ತಾರೆ. ಸತ್ಯಕ್ಕೆ ಧೈರ್ಯದಿಂದ ಎದುರಿಸಿದರೆ ನ್ಯಾಯ ಯಾವತ್ತೂ ಗೆಲ್ಲುತ್ತದೆ.
ಸ್ನೇಹಿತರೆ, ಈ ಸ್ಟೋರಿ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಒಂದು ಸಬ್ಸ್ಕ್ರೈಬ್ ಅನ್ನು ಮಾಡಿ.